ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಪಾರ್ಟಿ ವಿಚಾರ. ಪರಮೇಶ್ವರ್ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಬೇಕು ಅನ್ನೋ ನಿರ್ಧಾರ ಆಗಿತ್ತು. ಆದರೆ ಅದನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿದೆ. ಇದ್ರ ಬಗ್ಗೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದು ಎಸ್ಸಿ ಎಸ್ಟಿ ಶಾಸಕರ ಸಭೆಯಾಗಿರಲಿಲ್ಲ, ಮುಖ್ಯಮಂತ್ರಿ ವಿಚಾರವಾಗಿ ನಡೆಯಬೇಕಾಗಿದ್ದ ಸಭೆಯಾಗಿತ್ತು. ಸಿದ್ದರಾಮಯ್ಯ ಸ್ಥಾನ ಬಿಟ್ಟುಕೊಡೋ ಸಮಯ ಬಂದಿದೆ. ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು. ಜೈಲಿಗೆ ಹೋದ ಮೇಲೆ ಹೊಸ ಸಿಎಂ ಬರಬೇಕಲ್ವಾ? ಹೊಸ ಸಿಎಂ ಬರುವುದು ಗ್ಯಾರಂಟಿ ಎಂದಿದ್ದಾರೆ ಅರವಿಂದ್ ಬೆಲ್ಲದ್. ಈ ಡಿನ್ನರ್ ಪಾರ್ಟಿ ಅಂತ ಏನ್ ಮಾಡ್ತಿದ್ದಾರೋ ಅದರ ಉದ್ದೇಶವೇ ಬೇರೆ ಅನ್ನೋದನ್ನ ಅರವಿಂದ್ ಬೆಲ್ಲದ್ ಅವರು ಕೂಡ ಪ್ರಸ್ತಾಪಿಸಿದ್ದಾರೆ. ಅದು ನೋಡ್ರಿ, ಅಲ್ಲಿ ಕಾಂಗ್ರೆಸ್ನಲ್ಲಿ ಏನು ನಡೆದೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಸತ್ಯ ಐತಿ. ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು, ಬೇರೆಯವರು ಮುಖ್ಯಮಂತ್ರಿ ಡಿ ಕೆ ಅವರು ನಮಗೆ ಕೊಟ್ಟ ಮಾತಿನ ಪ್ರಕಾರ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಅವ್ರು ಪ್ರಯತ್ನ ನಡೆಸಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಈಗ ಜಗ ಬಿಡಾಕ ಮುಖ್ಯಮಂತ್ರಿ ಸ್ಥಾನ ಬಿಡೋದು ನ್ಯಾಚುರಲಿ ಇಂಟ್ರೆಸ್ಟ್ ಇಲ್ಲ. ಹಂಗಾಗಿ ಈಗ ಒಂದಿನ ಪರಮೇಶ್ವರ್ ಅವ್ರನ್ನ ಎಬ್ಬಿಸ್ತಾರೆ, ಒಂದಿನ ಸತೀಶ್ ಜಾರಕಿಹೊಳಿ ಅವ್ರನ್ನ ಎಬ್ಬಿಸ್ತಾರೆ, ಮತ್ತೊಂದು ದಿನ ಇನ್ನೊಬ್ಬರನ್ನ ಎಬ್ಬಿಸ್ತಾರೆ. ಆ ಕೆಲಸ ಮಾಡತ್ತಾರ ಸಿದ್ದರಾಮಯ್ಯನವರು. ಇದು ಕಾಂಗ್ರೆಸ್ಸಿನ ಒಳ ಜಗಳ ಇದು. ಅವರು ಇದನ್ನು ನೋಡಿದ್ರೆ ನಮಗೆ ನನ್ನ ಸಲಹೆ ಏನಂತಂದ್ರೆ, ಇದನ್ನೆಲ್ಲ ಬಿಟ್ಟು ಜನರಿಗೆ ಉಪಕಾರ ಮಾಡುವಂಥ ಕೆಲಸ ಇವತ್ತು ಮಾಡಿರಿ. ಕಳೆದ 19-20 ತಿಂಗಳಲ್ಲಿ ಒಂದು ನಯಾ ಪೈಸಾ ಡೆವಲಪ್ಮೆಂಟ್ ಆಗಿಲ್ಲ. ಬರೀ ಕರ್ಮಕಾಂಡಗಳನ್ನು ಮಾಡತ್ತೀರಿ, ಬರೀ ಕರಪ್ಷನ್ ಮಾಡತ್ತೀರಿ. ಇದನ್ನು ಬಿಟ್ಟು ಜನರಿಗೆ ಕಲ್ಯಾಣ ಮಾಡುವಂಥ ಕೆಲಸ ಮಾಡಿರಿ. ಜನರು ನಿಮ್ಗೆ ದೊಡ್ಡ ಪ್ರಮಾಣದ ಸೀಟ್ಗಳನ್ನು ಕೊಟ್ಟಿದ್ದ ಒಳ್ಳೆ ಆಡಳಿತ ಕೊಟ್ರಿ ಅಂಥೇಳಿ ಭ್ರಷ್ಟಾಚಾರ ಮಾಡಿ ನಿಮ್ಮನ್ನ ಹೊಡೆದಾಡ್ಕೊಂತ ಸ್ಥಾನಗಳಿಗಾಗಿ ಕಚ್ಚಾಡೋ ಸಂಬಂಧ ಅಲ್ಲ. ಅದಕ್ಕೆ ದಯಮಾಡಿ ಒಳ್ಳೆ ಆಡಳಿತ ಕೊಟ್ರಿ, ಪ್ರಾಮಾಣಿಕ ಆಡಳಿತ ಕೊಟ್ರಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ ಅವ್ರನ್ನ ಮನೆಗೆ ಕಳಿಸುವಂಥ ಕೆಲಸ ಮಾಡಿರಿ ಅಂತ ವಿನಂತಿ ಮಾಡ್ತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನಿಶ್ಚಿತ? ಹೌದು, ಕೊಟ್ಟೆ ಕೊಡೋದಾರೆ. ಇವತ್ತಿಲ್ಲ ನಾಳೆ ಸಿದ್ದರಾಮಯ್ಯವ್ರು ಕೊಡಬೇಕಾಗ್ತೈತೆ. ಯಾಕಂದ್ರೆ ಈಗ ಅವ್ರದ್ದೇನು ಮೋಡ ಹಗರಣ ಆಗೈತಲ್ಲ, ಅದರ ಎನ್ಕ್ವೈರಿ ನಡೆದೈತಿ. ಆದರೆ ಎನ್ಕ್ವೈರಿದ ಒಂದು ಹಂತಕ್ಕೆ ಬಂದ ಮೇಲೆ ಅವ್ರು ಕೊಡಬೇಕಾಗ್ತೈತೆ. ಅಂದ್ರೆ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರಂತೆ ಸರ್ ಸಂಕ್ರಾಂತಿ ನಂತರ? ನಾನು ಡೇಟ್ ಅದು ನಾನು ಹೇಳೋಕ್ಕಾಗೋದಿಲ್ಲ. ಆದರೆ 100% ಮುಖ್ಯಮಂತ್ರಿ, ಹೊಸ ಮುಖ್ಯಮಂತ್ರಿ ಬರಬೇಕಾಕೈತಿ. ಈಗ ಜೈಲಿಗೆ ಹೋದ್ರೆ ಏನು ಮಾಡ್ಬೇಕಾಕೈತಿ? ಮತ್ತು ಅವಾಗ ರಾಜ್ಯದಾಗ ಹೊಸ ಮುಖ್ಯಮಂತ್ರಿ ಆ ಟೈಮ್ದಾಗ ಬರಬೇಕಾಕೈತಿ. ಇನ್ನೊಂದು ಸಿದ್ದರಾಮಯ್ಯನವರು